ಮಹಾನಗರ ಪಾಲಿಕೆ ಈ ಇಂಡಿ ರೋಡ್ ಬೈಪಾಸಿಗೆ ಬರ್ತಕ್ಕಂಥ ವಿಜಯಪುರ ಮಹಾನಗರ ಪಾಲಿಕೆಯ ಕಸ ವಿಲೇವಾರಿ ಘಟಕದಲ್ಲಿ ಸತತ 5 ದಿನಗಳಿಂದ ಬೆಂಕಿ ಎತ್ತಿ ಹೋಗಿ ಬರತೈತಿ. ಇಲ್ಲಿ ಸಾಯಿ ಸಮರ್ಥ ನಗರದಲ್ಲಿ ಸುಮಾರು ಸಾವಿರಾರು ಮನೆಗಳದವು, ವಾಸ ಮಾಡಕತ್ತಾರ. ಎಲ್ಲರಿಗೂ ತೊಂದರೆ, ವೃದ್ಧರು ಮತ್ತು ಸಣ್ಣ ಸಣ್ಣ ಮಕ್ಕಳಿಗೆ ಈ ವಾಯು ಮಾಲಿನ್ಯದಿಂದ ಉಸಿರಾಟ ತೊಂದರೆ ಆಗೈತಿ. ದವಾಖಾನಿಗೂ ಹೋಗಿ ಬಂದಾರ, ಆದರೂ ಅವ್ರಿಗೆ ಸರಿಯಾಗಿ ಮಾತು ಬರೋವಲ್ದು. ಹೋಗಿ ಇದರಿಂದ ಅಲ್ಲೆಲ್ಲ ಏನೈತಿ, ದನಪನ ಕಡ್ದದ್ದು, ಸತ್ತ ನಾಯಿ ಅವೆಲ್ಲ ತಂದು ಅಲ್ಲಿ ಒಗೆದಿರ್ತಾರ. ಅದಕ್ಕೆ ಬೆಂಕಿ ಎತ್ತೈತಿ. ಅದಕ್ಕೆ ಸೂಕ್ತ ಕ್ರಮ ತಗೊಂಡಿಲ್ಲ. ಈ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ಇಲ್ಲಿರ್ತಕ್ಕಂಥ ಬಡ ಜನರ ಜೀವಕ್ಕೆ ಅಪಾಯ ಆಗುವಂಥ ಈ ಒಂದು ವಾಯು ಮಾಲಿನ್ಯವನ್ನು ಹತೋಟಿಗೆ ತಂದು ಎಲ್ಲರಿಗೂ ಅನುಕೂಲ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ಮಾಧ್ಯಮದಲ್ಲಿ ಎಲ್ಲ ಬರ್ತಿತ್ತು, ಬಿಜಾಪುರದಲ್ಲಿ ವಾಯು ಮಾಲಿನ್ಯ ಭಾಳ ಸೂಪರ್ ಐತಿ, 1 ನಂಬರ್ ಐತಿ, ಹಂಗೈತಿ ಹಿಂಗೈತಿ ಅಂತೇಳಿ ಬರ್ತಿತ್ತು. ಆದರೆ ನೋಡ್ರಿ, ಇಲ್ಲಿ ನೋಡಿದ್ರಪ್ಪ ಅಂತಂದ್ರೆ ಅವರೆಲ್ಲ ಯಾರು ವರದಿ ಕೊಟ್ಟಾರ ಅವರೆಲ್ಲ ನೋಡಿದ್ರಪ್ಪ ಅಂದ್ರೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ತೊಂದರೆ ಐತಿ ಅಂತೇಳಿ. ಅದಕ್ಕೆ ನಾನು ಈ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ, ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಶೀಘ್ರದಲ್ಲಿ ಸೂಕ್ತ ಕ್ರಮವನ್ನು ಕೈಗೊಂಡು ಇಲ್ಲಿರ್ತಕ್ಕಂಥ ಮಹಿಳೆಯರು ಮತ್ತು ಮಕ್ಕಳಿಗೆ ಒಂದು ಸೂಕ್ತ ಭದ್ರತೆಯನ್ನು ಕೊಡಬೇಕು. ಮತ್ತು ಇದು ತಾವು ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳದೇ ಇದ್ರೆ ಇಲ್ಲಿರ್ತಕ್ಕಂಥ ಸಾವಿರಾರು ಜನ ಮಹಿಳೆಯರು ಪುರುಷರು ಕೂಡಿ ನಾವು ರಸ್ತೆ ಬಂದ್ ಮಾಡ್ತೀವಿ ಅಂತೇಳಿ. ಹಾಂ ರೀ, ಮಹಾನಗರ ಪಾಲಿಕೆ ಕಸ ವಿಲೇವಾರಿ ಘಟಕದ ಅವ್ರದೇ ಇದು, ಮತ್ತು ಅವರ ನಮಗೆಲ್ಲ ಪರಿಹಾರ ಮಾಡಬೇಕು, ಅವರ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಅದು ಏನೂ ಮಾಡ್ತಾ ಇಲ್ಲ. 5 ದಿವಸ ಆಯ್ತು, ಇನ್ನೂವರೆಗೂ ಅದು ಬೆಂಕಿ ಆರಿಸುವಂತ ನಂದಿಸುವಂತ ಕೆಲಸ ಮಾಡಿಲ್ಲ. ರವಿ ಸಿಂಹಾಸನ್ ಅಂತೇಳಿ. ಬಾಳ ಹೇಳಕ್ ಆಗುದಿಲ್ರಿ, ಆರಾಮ್ ತಪ್ಪೈತ್ರಿ ನಮ್ಗ. ಮನ್ಯಾಗ ತಪ್ಪೇ ಹೊಗಿದೀನ್ರಿ, ಅದಕ್ಕೆ ಇದು ಹೊಗಿ ಬಂದ್ ಮಾಡ್ಬೇಕ್ರಿ. ಹೊಗಿ ಹೆಚ್ಚಾಗಿ ಬಿಟ್ಟೈತ್ರಿ. ಇಲ್ಲಿ 5 ದಿನ ಆಯ್ತ್ರಿ. ಮಕ್ಕೊಂಡವ್ರು ಎದ್ದಿಲ್ರಿ, ನಾವು ಬಾಕ್ಲ ಹಾಕೊಂಡೆ ಕೂತೇವ್, ಬಾಕ್ಲ ಹಾಕೊಂಡೆ ಎದ್ದೇವು. ಮತ್ತೆ ಈಗ ಹೆಂಗ್ ಮಾಡ್ಬೇಕೇನ್? ಇರುನೇನ್ ಹೋಗುನ ಹೇಳ್ರಿ ನಮಗ. ಹ್ಞೂನ್ರಿ, ಏನ್ರಿ ಜರ ಬಂದಾವ್ರಿ, ಉರಿ ಬಂದಾವ, ಎಲ್ಲಾ ಗುಳಿಗೆ ನುಂಕೋತ್ ಕೂತೇವ್ ನೋಡ್ರಿ. ರಿಪೋರ್ಟ್ ತೋರಿಸ್ತೇವ್ರಿ. ನಾವು ಮುಳಾಡ್ ದವಾಖಾನಿಗೆ ಹೋಗಿ ಬಂದಿನ್ರಿ ನಾನು. ಮತ್ ಇದು ನಮಗ್ ಕಟ್ ಮಾಡ್ಬೇಕ್ರಿ. ನಾತಾಲಿ ಯಾವದಾಲಿ ಇಲ್ಲಿ ಬಿಟ್ಟು ಹೋಗಂದ್ರ ಹೋಗ್ತೇವ್ರಿ ನಾವು ಮನಿ ಬಿಟ್ಟೆ. ಮತ್ ಏನ್ ಹೇಳ್ತೀರಿ ಹೇಳ್ರಿ ನಮಗ? ಇದು ಬಂದ್ ಮಾಡ್ಬೇಕ್ರಿ ನಮಗ. ನಾತನು ಬರ್ತೈತ್ರಿ ಯಾವತ್ತು. ಈ ನಾತ ಹೋಗಿ ನೋಡಿ ಒಟ್ ನಿಂದ್ರನೇನ್ ಹೋಗುನ ಅನ್ನಕತ್ತೇವ್ರಿ ನಾವು. ಮತ್ ಹೆಂಗ್ ಹೇಳ್ರಿ ಇದಕ್ಕ? ನಮ್ಗ ಏನ್ರ ಒಂದ್ ಪರಿಹಾರ ಕೊಡ್ರಿ ಇದಕ್ಕ. ಹ್ಞೂನ್ರಿ, ಕ್ಲಿಯರ್ ಮಾಡ್ರಿ, ಒಟ್ಟನೆ ಕಿತ್ ಬಿಡ್ರಿ. ಇದು ನಾತ್ ಬಾಳ್ ಬರಾಕತೈತ್ರಿ ನಮಗ. ಇಲ್ಲಿ ಮನಿ ಎಲ್ಲ ಹೊಗಿನೂ ಅಟ್ಟೆ ಅದ, ನಾತ್ನು ಅಟ್ಟೆ ಅದ್ರಿ. ಮುನ್ಸಿಪೇಟಿದು ಇಲ್ಲಿ ತಗೊಳೋದು ಅಟ್ಟೆ ಆಗ್ಯದ, ಬಿಟ್ಟು ಹೋಗುದು ಬಂದೈತಿ ಈಗ ನಮಗ. ಹೆಂಗ್ ಬಿಟ್ಟು ಹೋಗುನೇ ನೀರನ್ನ ಹೇಳ್ರಿ ನಮಗ. ನನ್ನ ಹೆಸರು ಸಂಗಮ್ಮ ಬಿರಾದಾರ್ರಿ. ಬಾಳ ಆಗ್ಯದ್ರಿ ಇದು ತೊಂದ್ರೆ. ಏನ್ ಮತ್ತ ನಾವ್ ಯಾವ ಮಾಡ್ಬೇಕ್ರಿ? ಇಲ್ಲಿ ಇರಮ ಹೋಗಮ್ರಿ, ಆ ಕಡೆ ಮನಿ ಬಿಟ್ಟಕ್ಕೆ ಕಿತ್ಕೊಂಡ್ ಹೋಗಂಗ ಆಗ್ಯದ್ರಿ. ಇದು ಮುನ್ಸಿಪಾಲ್ಟಿನಲ್ಲಿ ಇರೋದೇ ಬ್ಯಾಡ್ರದ ಕಡೆ ಹೋಗಲಕ್ರಿ. ಆ ಕಡೆ ನಮಗ್ ತೊಂದ್ರೆ ಕಾಲ ಆತೈತ್ರಿ. ಒಟ್ಟು ಮನೆ ಬಿಜಾಪುರನೇ ಕಾಣಲ್ರಿ, ಹೋಗಿ ಅಟ್ಟು ಬರ್ಲಾಗತ್ತದ್ರಿ. ಮತ್ ನಾವ್ ಯಾವ ಮಾಡಮ್ ಹೇಳ್ರಿ? ಇಲ್ಲಿ ಅದಕ್ಕೆ ಇದು ಹೋಗಬೇಕ್ರಿ. ಬೆಂಕಿನ ಇಲ್ಲಿ ಏನೂ ಇರಬಾರ್ದ್ರಿ. ಅದು ಒಟ್ಟು ಆ ಕಡೆ ಇದು ಎಲ್ಲಾ ಏರಿಯಾಕ್ಕೆ ಹೋಗ್ತದ್ರಿ. ಇದು ಎಲ್ಲಾ ಕಡೆ ರೀ. ಇದು ಸಾಯಿ ಸಮರ್ಥ ರೀ ಈ ಹೊಳಿ ಹೆಸ್ರಿ. ಎಲ್ಲಾ ಕಡೆ ಹೋಲಾತೈತ್ರಿ. ಇದು ಇಲ್ಲಿ ಏನು ಬ್ಯಾಡ್ಯಾರ, ಇದು ಒಟ್ಟು ತುಂಬತೈತ್ರಿ ಹೊಗಿ ನೀರಿ. ಮತ್ ನಾವ್ ಹ್ಯಾ ಮಾಡ್ಬೇಕ್ರಿ? ಇಲ್ಲಿ ಮೂಗ್ ಕಟ್ಕೊಂಡ್ರು ಪುರ್ಸತಿಗಿಲ್ಲ, ಈ ಕಡೆ ಕೂತ್ರು ಪುರ್ಸತಿಗಿಲ್ರಿ. ಒಟ್ಟು ನಾತ್ ಬರ್ಲಾತೈತ್ರಿ ನಮಗ. ಮೆಂಬರ್ಗಳಿಗೆ ನಮಗ್ ಕೂಲಿಲ್ಲ, ಪರಿಚಯ ಇಲ್ಲ, ಹೇಳಿಲ್ರಿ ನಾವಿನ. ಈ ಮೆಂಬರ್ಗಳು ಈ ಒಣಿಗೆ ಆಗೇ ಇಲ್ಲ ಅಂತ್ರಿ ಇನ್ನ ರೀ. ಹಾನ್ರಿ, ಓಟ್ ಹಾಕಾಗ ಬಾ ಅಂತಾರಿ, ಬರ್ತೇವ್ರಿ, ಆಯ್ತ್ರಿ. ಮತ್ತೆ ಓಟ್ ಹಾಕೊಂಡ್ ಹೋಗ್ತಾರಿ, ಬರ್ತಾರೇನ್ರಿ? ಒಳ್ಳೆ ನಮ್ಗೆ ಕೇಳಾಕ್ರಿ ಅವ್ರಿ ಯಾರು ಬರಲ್ರಿ ಕೇಳಾಕ್ರಿ. ಈಗ ನಾವ್ ನೋಡ್ರಿ ಹೆಂಗ್ ಮಾಡ್ಬೇಕ್ ನೋಡ್ರಿ. ಈಗ ಹಿಂಗ್ ತೊಂದ್ರೆ ಹಾಲಾಗ್ತೈತ್ರಿ. ನಾವ್ ಏಟತ್ ಮಾಡವ್ರಿ, ಮಕ್ಳು ಸಾಯ್ಲಾಕ್ ಕೂತಾವ್ರಿ. ಮತ್ತ ಒಂದೊಂದ್ ದವಾಖಾನಿಗೆ ನೋಡ್ರಿ ಹೆಂಗ್ ಕೆಮ್ತಾವ್ರಿ. ನಾವ್ ಯಾವ ಮಾಡಮ್ ಹೇಳ್ರಿ? ಈಗ್ರಿ ಇದು ಮುನ್ಸಿಪಾಲ್ಟಿ ಕಸನೇ ಇಲ್ಲಿ ಇರೋದಾಡ್ರಿ, ಹೋಗಲಕ್ರ ಕಡಿ. ನಮ್ಮ ಜಾಗ ಇಷ್ಟು ಕೊಡೋತ್ ಹೇಳ್ರಿ, ಬಿಟ್ಟಿಗೆ ಕಡೆ ಕಡೆ ಹೋತೇವ್ರಿ. ಮತ್ತೊಂದ್ ಜಾಗ ಕೊಡ್ರಿ, ಮನಿ ಕಟ್ಟಿ ಕೊಡಲಾಕ್ರಿ ನಮಗ. ನಮಗೂ ತೊಂದ್ರೆ ಸಾಕಾಗಿದ್ರಿ. ನಾತ್ ಕುಡ್ದು ಮಾತಾಡಕ ಬರಲಾಗ್ಯದ್ರಿ. ಏನ್ ಮಾಡಮ್ರಿ ಹೇಳ್ರಿ? ಮುಸುರು ಕಟ್ಕೊಂಡ್ ಕೂತೇವ್ರಿ. ನಾವೇ ಮನೆ ಹೋಗಮ್ ನಡ್ರಿ, ಮುನ್ಸಿಪಾಲ್ಟಿಗೆ ಅನ್ನಕತ್ತಿದ್ದೇವ್ರಿ. ನಮ್ಮ ಅಕ್ಕರಿ ಎಲ್ಲರೂ ಕೂಡಿ ಹೋಗಮ್ ನಡ್ರಿ, ಇದಕ್ಕೆ ಪಂಚಾಯತಿಗೆ ಅನ್ನಕತ್ತಿದ್ದೇವ್ರಿ ನಾವ್ರಿ. ನಮ್ಮ ಹೆಸರು ವಿಜಯಲಕ್ಷ್ಮಿ ರೀ. ಸರಿಯಾಗಿ ಮಾತಾಡ ಬರಲ್ಲ.